ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಕರೆಂಟಲ್ಲಿ ಈಟಿಂಗ್ ಎಫೆಕ್ಟ್, ವಿದ್ಯುತ್ತಿನಲ್ಲಿ ಉಷ್ಣದ ಒಂದು ಉತ್ಪಾದನೆ ಹೇಗಿರುತ್ತೆ, ಅದರ ಪರಿಣಾಮ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಎವರ್ ಯರ್ಡ್ ಆಫ್ behind household use heating effect of electric current as several industrial applications. ನಾವು ಮನೆಯಲ್ಲಿ ಐರನ್ ಬಾಕ್ಸ್ ಅಥವಾ ಹೀಟರ್ ಇರ್ಬೋದು, ಅಥವಾ ವಿದ್ಯುತ್ತಿಂದ ಹೀಟನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಾಯಿಲ್ ಇರ್ಬೋದು, ಆ್ಯಂಡ್ ದೆನ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ ಇಂಥದ್ದೆಲ್ಲ ಇರ್ಬೋದು. ಆದರೆ ಮನೆಯಲ್ಲಿ ಮನೆ ಬಳಕೆಗೆ ಬಳಸ್ತೀವಲ್ಲ, ಅದನ್ನು ಬಿಟ್ಟು ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವುದರಲ್ಲಿ, ಇಂಡಸ್ಟ್ರಿಯಲ್ಲಿ, ಕಾರ್ಖಾನೆಗಳಲ್ಲಿ ಈ ಒಂದು ವಿದ್ಯುತ್ ಪ್ರವಾಹದ ಒಂದು ವಿದ್ಯುತ್ ಪ್ರವಾಹದಿಂದ ಉಷ್ಣವನ್ನು ಉತ್ಪತ್ತಿ ಮಾಡುವಂತಹ ಪರಿಣಾಮ ನಮ್ಮ ಕಾರ್ಖಾನೆಗಳಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಒನ್ ನೋಟಬಲ್ ಎಕ್ಸಾಂಪಲ್ ಇಸ್ ಇನ್ steel manufacturing industries, where a specially designed high temperature furnace and enclosed space built to generate heat. ಸಾಮಾನ್ಯವಾಗಿ ಈ ಇಂಡಸ್ಟ್ರೀಸ್ಗಳಲ್ಲಿ, ಈ ಕಾರ್ಖಾನೆಗಳಲ್ಲಿ ನಮಗೆ ಶಾಖವನ್ನು ಉತ್ಪತ್ತಿ ಮಾಡಬೇಕು, ಹೀಟ್ ಬೇಕು ಅಂದರೆ ಯಾವುದೋ ಒಂದು ಕಟ್ಟಿಗೆನೋ ಯಾವುದೋ ಒಂದು ದೊಡ್ಡ ದೊಡ್ಡ ಮರದ ತುಂಡುಗಳನ್ನು ಹಾಕ್ಬಿಟ್ರೆ ನಮಗೆ ಬೇಕಾದಂತಹ ಒಂದು ಮೆಟಲ್ನ, ಒಂದು ಲೋಹವನ್ನು ಕರಗಿಸುವಷ್ಟು ಶಾಖ ಸಿಗಲ್ಲ. ಹಾಗಾಗಿ ಈ ಈಟಿಂಗ್ ಎಫೆಕ್ಟನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಮೂಲಕ, ವಿದ್ಯುತ್ತಿನ ಮೂಲಕ ಅದನ್ನು ಉಷ್ಣದ ಉತ್ಪತ್ತಿಯನ್ನು ಮಾಡ್ತಾರೆ. ಹೇಗಪ್ಪ ಅಂದರೆ ಇಲ್ಲಿ ಸ್ಪೆಷಲಿ ಡಿಸೈನ್ಡ್ ಹೈ ಟೆಂಪರೇಚರ್ ಫರ್ನೆಸ್ ಅಂದರೆ ಕುಲುಮೆಗಳನ್ನ ಹಾಕ್ತಾರೆ ನೋಡಿ, ಫರ್ನೆಸ್ ಅಂತ ಅಂದರೆ ಎನ್ಕ್ಲೋಸ್ಡ್ ಹೀಟನ್ನು, ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂತಹ ಆವೃತವಾದಂತಹ ಜಾಗ. ಆ ಜಾಗವನ್ನು ಹೇಗೆ ನಾವು ಉಷ್ಣವನ್ನು ಉತ್ಪತ್ತಿ ಮಾಡೋಕ್ಕೊಂದು ಜಾಗ ಮಾಡ್ಕೊಂಡು ಫರ್ನೆಸ್, ಕುಲುಮೆಯನ್ನು ಹಾಕ್ತಾರೋ, ಅದೇ ರೀತಿಯಲ್ಲಿ ಈ ಒಂದು ಕಾರ್ಖಾನೆಗಳಲ್ಲಿ ಈ ಒಂದು ವಿದ್ಯುತ್ ಉತ್ಪಾದನೆಯನ್ನು ಉಷ್ಣೋತ್ಪಾದನವಾಗಿ ಇಲ್ಲೂ ಸಹ ಬಳಸ್ತಾರೆ. ಇಲ್ಲಿ ಫರ್ನೆಸ್ ಯೂಸಸ್ ಎಲೆಕ್ಟ್ರಿಕ್ ಕರೆಂಟ್ ಟು ಪ್ರೊಡ್ಯೂಸ್ ಹೀಟ್. ಇಲ್ಲೇನು ಮಾಡ್ತಾರೆ, ವಿದ್ಯುತ್ತಿನ ಪರಿಣಾಮದಿಂದ ಏನು ಮಾಡ್ತಾರೆ, ಉಷ್ಣವನ್ನು ಇಲ್ಲಿ ಉತ್ಪತ್ತಿಯನ್ನು ಮಾಡಲಾಗುತ್ತೆ ಅದರ ಉಪಯೋಗದಿಂದ. ಹೇಗೆ ಅಲ್ಲಿ ಉಪಯೋಗಿಸ್ಕೊಂಡು ಸ್ಪೆಷಲಿ ಡಿಸೈನ್ಡ್ ಹೈ ಟೆಂಪರೇಚರ್, ಅತಿ ಹೈ ಟೆಂಪರೇಚರ್, ತುಂಬ ಉನ್ನತವಾದ ಅತಿಯಾದ ಉಷ್ಣತೆಯನ್ನು ಉಂಟು ಮಾಡುವಂತಹ ಕುಲುಮೆಯನ್ನು ಉಪಯೋಗಿಸ್ಕೊಂಡು ಅದನ್ನು ಬಳಸಿ ಇಲ್ಲಿ ವಿದ್ಯುತ್ತಿನ ಪ್ರವಾಹದಿಂದ ಏನು ಮಾಡ್ತಾರೆ, ಉಷ್ಣವನ್ನು ಉತ್ಪತ್ತಿ ಮಾಡಲಾಗುತ್ತೆ. ದಿಸ್ ಈಸ್ ಯೂಸ್ಡ್ ಟು ಮೆಲ್ಟ್ ಆ್ಯಂಡ್ ರೀಸೈಕಲ್ಸ್ ಸ್ಕ್ರ್ಯಾಪ್ ಸ್ಟೀಲ್, ಕನ್ವರ್ಟಿಂಗ್ ಇಟ್ ಇಂಟು ಯೂಸಬಲ್ ಸ್ಟೀಲ್. ಉಕ್ಕು ಕೇಳಿದಿರಲ್ವಾ, ಇದನ್ನು ಯಾವುದಕ್ಕೆ ಬಳಸ್ತಾರೆ, ಈ ಹೀಟನ್ನು, ಈ ಉಷ್ಣವನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ ಯೂಸ್ ಟು ಮೆಲ್ಟ್ ಆ್ಯಂಡ್ ರೀಸೈಕಲ್ ಸ್ಕ್ರ್ಯಾಪ್ಡ್ ಸ್ಟೀಲ್. ಈ ಗುಜರಿಗೆ ಹಾಕ್ತಾರಲ್ಲ ಉಕ್ಕು, ಆ ಗುಜರಿಗೆ ಹಾಕುವಂತಹ ಉಕ್ಕನ್ನು ಕರಗಿಸಿ ಅದನ್ನು ಮತ್ತೆ ಯೂಸಬಲ್ ಸ್ಟೀಲ್ ಆಗಿ, ಮತ್ತೆ ಉಪಯೋಗಕ್ಕೆ ಬರುವಂತಹ ಉತ್ತಮ ಉಕ್ಕನ್ನಾಗಿ ಮತ್ತೆ ಬಳಕೆ ಮಾಡೋದಕ್ಕೆ ಈ ಒಂದು ಉಷ್ಣವನ್ನು ಉಪಯೋಗಿಸ್ಕೊಳ್ಳಲಾಗುತ್ತೆ. ಅವುಗಳನ್ನ ಕರಗಿಸಿ ಮತ್ತೆ ಹೊಸ ಅದನ್ನು ಆ ಗುಜರಿಗೆ ಹಾಕೋಂತಹ ಉಕ್ಕನ್ನು ಕರಗಿಸಿ ಅದರಲ್ಲಿ ಉಪಯುಕ್ತವಾದ ಉಕ್ಕನ್ನು ಮಾಡಿ ಉಪಯೋಗಿಸೋಕ್ಕೆ ಬಳಸ್ತಾರೆ. ಅದರಲ್ಲಿ ಈ ಒಂದು ಎಲೆಕ್ಟ್ರಿಕ್ ಕರೆಂಟ್, ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಉಪಯೋಗಿಸಲಾಗುತ್ತೆ. ಸಿ ನೆಕ್ಸ್ಟ್, ದ ಪೋರ್ಟಬಲ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಸಚ್ ಹ್ಯಾಸ್ ಸೆಲ್ಸ್ ಆ್ಯಂಡ್ ಬ್ಯಾಟರೀಸ್ ಆರ್ ಸೋ ಫ್ಯಾಸಿನೇಟಿಂಗ್. ವಿದ್ಯುತ್ತಿನ ಆಕಾರಗಳಾದಂತಹ ಸೆಲ್ಲು ಮತ್ತು ಬ್ಯಾಟ್ರಿಗಳು ತುಂಬಾ ಅವುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದು ತುಂಬಾ ಚೆನ್ನಾಗಿರುತ್ತೆ. ಯೂಸಿಂಗ್ ದಿಸ್ ವಿ ಕುಡ್ ಲೈಟ್ ಅಪ್ ಎ ಸ್ಮಾಲ್ ಲ್ಯಾಂಪ್ ಮೇಕಿಂಗ್ ಎ ಮ್ಯಾಗ್ನೆಟ್ ಆ್ಯಂಡ್ ಹೀಟ್ ಅಪ್ ಎ ವೈರ್. ಈ ಸೆಲ್ಲು ಮತ್ತು ಬ್ಯಾಟ್ರಿಯನ್ನು ಉಪಯೋಗಿಸ್ಕೊಂಡು ನಾವು ಏನೇನೆಲ್ಲ ಮಾಡ್ಬೋದು, ಸ್ಮಾಲ್ ಲ್ಯಾಂಪ್, ಒಂದು ದೀಪವನ್ನು ಬೆಳಗಿಸ್ಬೋದು, ಚಿಕ್ಕದಾದ ಒಂದು ಬಲ್ಬನ್ನು ಬೆಳಗಿಸ್ಬೋದು. ಮೇಕಿಂಗ್ ಎ ಮ್ಯಾಗ್ನೆಟ್, ಒಂದು ಕಾಂತವನ್ನಾಗಿ ಮಾಡ್ಬೋದು. ಹಾಗೆ ಹೀಟ್ ಅಪ್ ಎ ವೈರ್, ಒಂದು ತಂತಿಯನ್ನು ಬಿಸಿ ಮಾಡ್ಬೋದು. ಅದಕ್ಕೆ ತಂತಿಯನ್ನು ತಂತಿಗೆ ಬಿಸಿ, ಬ್ಯಾಟ್ರಿ ಮೂಲಕ ತಂತಿಯನ್ನು ಬಿಸಿ ಮಾಡ್ಬೋದಲ್ಲ, ಅದು ಬಿಸಿ ಆಗುತ್ತೆ. ಅದನ್ನು
heat up a wire. ಇಷ್ಟು ಕೆಲಸಗಳನ್ನ ಮಾಡ್ಬೋದು. Yes, but have you ever wondered what is inside these cells and batteries that produces electricity? ಹಾಗಾದ್ರೆ ಒಂದು ಸೆಲ್ಲು ಬ್ಯಾಟ್ರಿ ಅಂತ ಇರುತ್ತಲ್ಲ, ಇದೆಲ್ಲ ನೀನು ಹೇಳಿದ್ದೆಲ್ಲ ನಿಜ. ಆದರೆ ಆ ಬ್ಯಾಟರಿ ಒಳಗೆ, ಆ ಸೆಲ್ ಒಳಗಡೆ ಏನಿರುತ್ತೆ, ಬ್ಯಾಟ್ರಿ ಒಳಗೆ ಏನಿರುತ್ತೆ, ಅದು ಯಾವ ರೀತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಾ ಅಂತ ಕೇಳ್ತಿದ್ದಾರೆ. ನೋಡೋಣ 4.3 ನೋಡಿ. ಹೌ ಡಸ್ ಎ ಬ್ಯಾಟ್ರಿ ಜನರೇಟ್ ಎಲೆಕ್ಟ್ರಿಸಿಟಿ? ಹಾಗಾದರೆ ಬ್ಯಾಟ್ರಿ ಅಥವಾ ಸೆಲ್ಲು ಯಾವ ರೀತಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಒನ್ ಆಫ್ ದ ಅರ್ಲಿಯಸ್ಟ್ ಟೈಪ್ ಆಫ್ ಎಲೆಕ್ಟ್ರಿಕ್ ಸೆಲ್ಸ್ ಎವರ್ ಮೇಡ್. ಇತ್ತೀಚೆಗೆ ತಯಾರು ಮಾಡದಂತಹ ಒಂದು ವಿದ್ಯುತ್ ಕೋಶವನ್ನು ನೋಡೋಣ. ಸಿ ಇಲ್ಲಿ ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ವೋಲ್ಟಾಯಿಕ್ ಸೆಲ್. ಸರಳ ಒಂದು ವೋಲ್ಟಾಯಿಕ್ ಸೆಲ್, ವೋಲ್ಟಾಯಿಕ್ ಕೋಶ. A voltaic cell as known as a galvanic cell. Voltaic cell ಅನ್ನು ನಾವು galvanic cell ಅಂತಾನೂ ಕರಿತೀವಿ. is shown in figure 4.7. ಈ ಚಿತ್ರದಲ್ಲಿ ತೋರಿಸಿದಾರಲ್ಲ ಇದನ್ನೇ. It contains a two metal plates made of different materials and liquid called an electrolyte. ಇದು ಎರಡು ಏನು ಈ ಒಂದು 2 metal plates ಇಂದ ಮಾಡಲ್ಪಟ್ಟಿರುತ್ತೆ. ಯಾವುದೇಳಿ ಇದೇನೆ 2 metal plates ಅಂದ್ರೆ ಈ ರೀತಿ ಎಲೆಕ್ಟ್ರೋಡ್ ಅಂತ ಕರಿತೀವಲ್ಲ, ಎರಡು ಲೋಹದ ಪಟ್ಟಿಗಳಿಂದ ಇದು ಮಾಡಲ್ಪಟ್ಟಿರುತ್ತೆ, ಪಟ್ಟಿಗಳನ್ನು ಹೊಂದಿರುತ್ತೆ. ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಂಡ್ ಲಿಕ್ವಿಡ್ ಕಾಲ್ಡ್ ಎಲೆಕ್ಟ್ರೋಡ್. ಅಲ್ಲದೆ ಈ ಥರ ವಿಭಿನ್ನವಾದ ವಸ್ತುಗಳನ್ನು ಹೊಂದಿದ್ದು. ಲಿಕ್ವಿಡ್, ಇಲ್ಲಿ ಲಿಕ್ವಿಡ್ ಇರುತ್ತಲ್ಲ, ಇದ್ರೊಳಗೆ ಹಾಕಿರ್ತಾರಲ್ಲ ನೀರು, ಇದನ್ನ ಎಲೆಕ್ಟ್ರೋಲೈಟ್, ಈ ಲಿಕ್ವಿಡನ್ನು ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಪ್ಲೇಸ್ಡ್ ಇನ್ ಎ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಕಂಟೈನರ್. ಈ ರೀತಿ ಇರ್ತಕ್ಕಂತಹ ಎಲೆಕ್ಟ್ರೋಡ್ ಅಂದರೆ ಮೆಟಲ್ ಪ್ಲೇಟ್ಸ್ ಇದೆಲ್ಲ ಹೊಂದಿರ್ತಕ್ಕಂತಹ ಎಲೆಕ್ಟ್ರೋಲೈಟನ್ನ ಗ್ಲಾಸ್, ಈ ಗಾಜು ಅಥವಾ ಪ್ಲಾಸ್ಟಿಕ್ನ ಒಂದು ಕಂಟೈನರ್ಗೆ, ಈ ರೀತಿಯ ಒಂದು ಕಂಟೈನರ್ ಇರುತ್ತಲ್ಲ, ಒಂದು ಬೌಲ್ ಥರ, ಉದ್ದನೆ ಆದ ಬೌಲ್ ಥರ ಇದರೊಳಗೆ ಇಟ್ಟಿರ್ತಾರೆ. ದ ಪ್ಲೇಟ್ಸ್ ಕಾಲ್ಡ್ ಎಲೆಕ್ಟ್ರೋಡ್ಸ್. ಈ ರೀತಿ ಮೆಟಲ್ ಪ್ಲೇಟ್ಸ್ ಅಂತ ಹೇಳಿದ್ವಿ ಅಲ್ವಾ, ಈ ಪ್ಲೇಟ್ಸ್ನ 2 ಮೆಟಲ್ ಪ್ಲೇಟ್ಸ್ನ ಹೊಂದಿರುತ್ತೆ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಲ್ಲಿ ಇದೆ ನೋಡಿ. ಈ ಮೆಟಲ್ ಪ್ಲೇಟ್ಸ್ನ ಏನಂತ ಕರಿತೀವಿ? ಎಲೆಕ್ಟ್ರೋಡ್. ಎಲೆಕ್ಟ್ರೋಡ್ 1, ಎಲೆಕ್ಟ್ರೋಡ್ 2 ಆಯ್ತಾ. ಆರ್ ಪಾರ್ಷಿಯಲಿ ಡಿಪ್ಪಡ್ ಇನ್ ಎಲೆಕ್ಟ್ರೋಲೈಟ್. ಈ ಎರಡು ಎಲೆಕ್ಟ್ರೋ ಪ್ಲೇಟ್ಸ್ಗಳು ಅಂದರೆ ಮೆಟಲ್ ಪ್ಲೇಟ್ಸ್ಗಳು, ಈ ಎಲೆಕ್ಟ್ರೋಡ್ಗಳು ಪಾರ್ಷಿಯಲಿ ಅಂದರೆ ಸಂಪೂರ್ಣವಾಗಿ ಮುಳುಗಿರೋದಿಲ್ಲ, ಸ್ವಲ್ಪ ಅರ್ಧಕ್ಕೆ ಈ ಎರಡೂ ಎಲೆಕ್ಟ್ರೋಡ್ಗಳು, ಈ ಲೋಹದ ಪ್ಲೇಟ್ಸ್ಗಳು ಎಲೆಕ್ಟ್ರೋಲೈಟ್ ಒಳಗೆ, ಲಿಕ್ವಿಡ್ ಒಳಗೆ ಮುಳುಗಿರುತ್ತೆ. ವಿಚ್ ಈಸ್ ಯೂಶುವಲಿ ಎ ವೀಕ್ ಆ್ಯಸಿಡ್ ಆರ್ ಸಾಲ್ಟ್ ಸೊಲ್ಯೂಷನ್. ಇದು ಸಾಮಾನ್ಯವಾಗಿ ವೀಕ್ ಆ್ಯಸಿಡ್ ಆಗಿರುತ್ತೆ ಅಥವಾ ಸಾಲ್ಟ್ ಸೊಲ್ಯೂಷನ್. ಈ ಎಲೆಕ್ಟ್ರೋಲೈಟ್ ಲಿಕ್ವಿಡ್ ಇರುತ್ತಲ್ಲ, ಇದು ದುರ್ಬಲ ಆಮ್ಲ ಅಥವಾ ಉಪ್ಪಿನ ದ್ರಾವಣ ಆಗಿರುತ್ತೆ. A chemical reaction between the plates and the electrolyte produces electricity. ಇಲ್ಲಿ ಈ ಎಲೆಕ್ಟ್ರೋಡ್ ಅಂದರೆ ಈ ಮೆಟಲ್ ಪ್ಲೇಟ್ಸ್, ಈ ಎರಡು ಮೆಟಲ್ ಪ್ಲೇಟು ಇದೆಯಲ್ಲ, ಲೋಹದ ತಟ್ಟೆಗಳು, ಈ ಮೆಟಲ್ ಪ್ಲೇಟು ಮತ್ತು ಈ ಸಾಲ್ಟ್ ಸೊಲ್ಯೂಷನ್, ಈ ಉಪ್ಪಿನ ದ್ರಾವಣದ ನಡುವೆ ನಡೀತಕ್ಕಂತಹ ರಾಸಾಯನಿಕ ಬದಲಾವಣೆಯಿಂದ ಏನು ಉತ್ಪತ್ತಿ ಆಗುತ್ತೆ? ಎಲೆಕ್ಟ್ರಿಸಿಟಿ. ಏನು ಜನರೇಟ್ ಆಗುತ್ತೆ? ಎಲೆಕ್ಟ್ರಿಸಿಟಿ, ವಿದ್ಯುತ್ ಉತ್ಪಾದನೆ ಆಗುತ್ತೆ. When the circuit is connected, electric current flows from positive terminal through the circuit to the negative terminal. ಯಾವಾಗ ನಾವು ಸರ್ಕ್ಯೂಟ್ನ ಕನೆಕ್ಟ್ ಮಾಡ್ತೀವೋ, ಇಲ್ಲಿ ಕನೆಕ್ಟಿಂಗ್ ವೈರ್ ಇದು ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಲ್ಯಾಂಪ್ ಆಯ್ತಾ, ಗ್ಲಾಸ್ ಕಂಟೈನರ್ ಇದು. ಯಾವಾಗ ನಾವು ಈ ಒಂದು ಮಂಡಲವನ್ನು ಅದಕ್ಕೆ ಸಂಪರ್ಕಕ್ಕೆ ತರ್ತೀವೋ ಆಗ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ಥ್ರೂ ದ ಸರ್ಕ್ಯೂಟ್ ಆಫ್ ನೆಗೆಟಿವ್ ಟರ್ಮಿನಲ್. ಸಂಪರ್ಕಕ್ಕೆ ತಂದಾಗ ಪಾಸಿಟಿವ್ ಟರ್ಮಿನಲ್ಲಿಂದ ವಿದ್ಯುತ್ತು ನೆಗೆಟಿವ್ ಟರ್ಮಿನಲ್ಗೆ ಬರುತ್ತೆ. ಓವರ್ ಟೈಮ್, ಸ್ವಲ್ಪ ಸಮಯದ ನಂತರ, ದ ಕೆಮಿಕಲ್ ಗೆಟ್ ಅಪ್ ಯೂಸ್ಡ್ ಅಪ್ ಆ್ಯಂಡ್ ದ ಸೆಲ್ ಸ್ಟಾಪ್ಸ್ ವರ್ಕಿಂಗ್. ಆ ಕೆಮಿಕಲ್ಸ್ ಯಾವಾಗ ಇಲ್ಲಿರ್ತಕ್ಕಂತಹ ಈ ರಾಸಾಯನಿಕಗಳೆಲ್ಲವೂ ಇದನ್ನು ಉಪಯೋಗಿಸ್ಕೊಂಡ್ಬಿಡುತ್ತೋ, ಅದೆಲ್ಲವೂ ಅದನ್ನು ಬಳಕೆ ಮಾಡ್ಕೊಳ್ಳುತ್ತೋ, ಬಳಕೆ ಮಾಡ್ಕೊಂಡ್ಮೇಲೆ ಇಲ್ಲಿರ್ತಕ್ಕಂಥ ಇದರಲ್ಲಿರ್ತಕ್ಕಂಥದ್ದನ್ನೆಲ್ಲ ಉಪಯೋಗಿಸ್ಕೊಂಡ್ಮೇಲೆ, ಆ ರಾಸಾಯನಿಕ ಎಲ್ಲವೂ ಬಳಕೆ ಆದಮೇಲೆ ಸೆಲ್ ಸ್ಟಾಪ್ ವರ್ಕಿಂಗ್. ಸೆಲ್ಸ್ ಅಂದರೆ ಈ ಕೋಶಗಳು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತೆ. ಇಟ್ ಈಸ್ ಆನ್
called dead and cannot supply any more electricity. ಆಗ ಈ ಸೆಲ್ ಏನಾಗುತ್ತೆ, ಡೆಡ್ ಆಗುತ್ತೆ. ಅಂದ್ರೆ ಅದು ಆ ಸೆಲ್ ನಲ್ಲಿ ಯಾವುದೇ ರೀತಿ ವಿದ್ಯುತ್ ಬರಲ್ಲ, ಡೆಡ್ ಆಗಿರುತ್ತೆ ಆ ಸೆಲ್. ಹಾಗೆ ತನ್ನ ಎಲೆಕ್ಟ್ರಿಸಿಟಿನೂ ಸಹ ಅದು ಸಪ್ಲೈ ಮಾಡಲ್ಲ, ಯಾವುದೇ ರೀತಿ ವಿದ್ಯುತ್ತನ್ನ ಅದು ಹರಿಸುವುದಿಲ್ಲ. ಅದರಲ್ಲಿ ಏನು ಇರಲ್ವಲ್ಲ, ಅದರಲ್ಲಿರ್ತಕ್ಕಂಥ ರಾಸಾಯನಿಕಗಳೆಲ್ಲವೂ ಖಾಲಿ ಆದ್ಮೇಲೆ, ಅಂದ್ರೆ ಈ ಪ್ಲೇಟ್ಸ್ ಅಲ್ಲಿ ರಾಸಾಯನಿಕ ಇರೋವರೆಗೆ ಮಾತ್ರ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಿರುತ್ತೆ. ಬಲ್ಬ್ ಆನ್ ಆಗುತ್ತೆ, ಎಲೆಕ್ಟ್ರಿಕ್ ಕರೆಂಟು ಪಾಸ್ ಆಗ್ತಿರುತ್ತೆ. ಯಾವಾಗ ಇದರಲ್ಲಿರ್ತಕ್ಕಂಥ ರಾಸಾಯನಿಕಗಳು ಮುಗಿದೋಗುತ್ತೋ ಆಗ ಅದು ತನ್ನ ಕಾರ್ಯವನ್ನು ನಿಲ್ಲಿಸುತ್ತೆ. ಈ ಸೆಲ್ಸ್ಗಳು ಡೆಡ್ ಆದಾಗೆ, ಅಂದ್ರೆ ಶೆಲ್ ಖಾಲಿ ಆಯಿತು ಅಂತೀವಲ್ಲ, ಆಗುತ್ತೆ. ಆಗ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಲ್ಲ. ಯಾವ ರೀತಿ ಒಂದು ಎಲೆಕ್ಟ್ರಿಸಿಟಿ ವರ್ಕ್ ಆಗುತ್ತೆ ಅಂತ ಸಿ ನೆಕ್ಸ್ಟ್. ಎವರಿ ಇಯರ್ ದ ವೋಲ್ಟಾಯಿಕ್ ಆರ್ ಗ್ಯಾಲ್ವನಿಕ್ ಸೆಲ್ಸ್ ಗೆಟ್ ದೇರ್ ನೇಮ್ಸ್ ಫ್ರಮ್ ಟು Italian scientists, Alessandro Volta and Luigi Galvani. ನಾವಿಲ್ಲಿ ಬಳಸಿರ್ತಕ್ಕಂಥ ವೋಲ್ಟಾಯಿಕ್ ಮತ್ತು ಗ್ಯಾಲ್ವನಿಕ್ ಸೆಲ್ಸ್, ಗ್ಯಾಲ್ವನಿಕ್ ಕೋಶ ಮತ್ತು ವೋಲ್ಟಾಯಿಕ್ ಕೋಶ ಅಂತ ಏನು ಕರಿತೀವೋ, ಇದರ ಹೆಸರು ಬಂದಿರೋದು ಯಾರಿಂದ? ಇಟಾಲಿಯನ್ ಸೈಂಟಿಸ್ಟ್, ಇಟಾಲಿಯನ್ನ ವಿಜ್ಞಾನಿಗಳಾದ ಆಲ್ಸಾಂಡ್ರೋ ವೋಲ್ಟಾ ಆ್ಯಂಡ್ ಲುಗಿ ಗ್ಯಾಲ್ವನಿ ಎಂಬ ಅವರ ಹೆಸರನ್ನೇ, ಗ್ಯಾಲ್ವನಿ ಮತ್ತು ವೋಲ್ಟಾ ಇವರ ಹೆಸರಿನಿಂದನೇ ಬಂದಿರತಕ್ಕಂಥದ್ದು. ಇನ್ ದ ಲೇಟ್ 1700 years, Galvani noticed that the dead frog's leg kicked when touched the two different metals, copper and iron. ಇಲ್ಲಿ ಗ್ಯಾಲ್ವನಿ ಎಂಬ ವಿಜ್ಞಾನಿ ಏನು ಮಾಡಿದ್ರು, ಒಂದ್ಸಲ ಕಪ್ಪೆಯ ಕಾಲಿಗೆ ಮುರಿದಿರ್ತಕ್ಕಂಥ ಕಪ್ಪೆ ಕಾಲುಗಳು, ಅಂದರೆ ಮುರಿದೋಗಿರೋ ಅಥವಾ ಸತ್ತಿರ್ತಕ್ಕಂಥದ್ದೇ ಡೆಡ್ ಫ್ರಾಕ್ಸ್ ಲೆಗ್, ಸತ್ತಿರ್ತಕ್ಕಂಥ ಕಪ್ಪೆ ಕಾಲುಗಳಿಗೆ ಎರಡು ಲೋಹದ ಮೆಟಲ್ಸ್ಗಳು ಟಚ್ ಆದಾಗ, ಅದು ಕಾಪರ್ ಅಥವಾ ಐರನ್ ಎರಡು ಲೋಹಗಳು ಟಚ್ ಆದಾಗ ಅವುಗಳ ಮೂಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅವುಗಳ ಅಲ್ಲಾಡ್ಸೋದಕ್ಕೆ. ಇಟ್ ವಾಸ್ ಆಲ್ರೆಡಿ ನೋ ಬೈ ದೆನ್ ದಟ್ ದ ಎಲೆಕ್ಟ್ರಿಸಿಟಿ ಕುಡ್ ಸ್ಟಿಮ್ಯುಲೇಟ್ ಮಸ್ಕ್ಯುಲರ್ ಮೋಷನ್ ಆ್ಯಂಡ್ ಗ್ಯಾಲ್ವನಿ ದೋ ದ ಎಲೆಕ್ಟ್ರಿಸಿಟಿ ಕೇಮ್ ಫ್ರಮ್ ದ ಫ್ರಾಗ್ ಇಟ್ ಸೆಲ್ಫ್. ಆಗ ಗ್ಯಾಲ್ವನಿ ಏನು ಅಂದ್ಕೊಂಡ್ರು, ಈಗ ಆಲ್ರೆಡಿ ಮಸ್ಕ್ಯುಲರ್ ಮೋಷನಿಂದ, ಸ್ನಾಯುಗಳ ಚಲನೆಯಿಂದ ಎಲೆಕ್ಟ್ರಿಸಿಟಿ ಉಂಟಾಗುತ್ತೆ. ಹಾಗಾಗಿ ಫ್ರಾಗ್ ತನ್ನಿಂತಾನೇ ಇವುಗಳಿಗೆ ಟಚ್ ಆದಾಗ ಫ್ರಾಗಿಂದನೇ ಈ ಒಂದು ವಿದ್ಯುತ್ ಸಂಚಾರ ಆಗಿದೆ ಅಂತ ಅವ್ರು ತಿಳ್ಕೊತಾರೆ. ಬಟ್ ವೋಲ್ಟಾ ಹ್ಯಾಡ್ ಎ ಡಿಫ್ರೆಂಟ್ ಐಡಿಯಾ. ಆದರೆ ವೋಲ್ಟಾ ಅವರಿಗೆ ವಿಭಿನ್ನವಾದಂತಹ ಒಂದು ಐಡಿಯಾ ಬರುತ್ತೆ. ಈ ಬಿಲೀವ್ ದ ಎಲೆಕ್ಟ್ರಿಸಿಟಿ ಕೇಮ್ ಫ್ರಮ್ ದ ಮೆಟಲ್ಸ್ ಆ್ಯಂಡ್ ನಾಟ್ ದ ಫ್ರಾಗ್. ಗ್ಯಾಲ್ವನಿಯವರು ಏನು ಹೇಳಿದ್ರು, ಸತ್ತಿರ್ತಕ್ಕಂತಹ ಫ್ರಾಗ್, ಆ ಕಪ್ಪೆಯ ಅಲ್ಲೇ ಸ್ನಾಯುಗಳ ಚಲನೆಯಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ, ಕಪ್ಪೆಯಿಂದನೇ ಆ ಎಲೆಕ್ಟ್ರಿಸಿಟಿ ಬಂದಿರೋದು, ಅದು ಅಳ್ಳಾಡೋದಕ್ಕೆ ಕಾರಣ, ಇದು ಟಚ್ ಆಗಿದ್ದರಿಂದ ಅಲ್ಲಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ವಿಭಿನ್ನವಾಗಿ ಆಲೋಚನೆ ಮಾಡ್ತಕ್ಕಂಥ ವೋಲ್ಟಾ ಅವರು ಏನಂತ ಕರೆಕ್ಟಾಗಿ ನಂಬಿದ್ರು, ಅವ್ರು ಯಾವುದನ್ನ ಸತ್ಯ ಅಂತ ಹೇಳಿದ್ರು, ಎಲೆಕ್ಟ್ರಿಸಿಟಿ ಕೇಮ್ ಫ್ರಮ್ ಮೆಟಲ್ಸ್ ನಾಟ್ ದ ಫ್ರಾಗ್. ಅಂದರೆ ವಿದ್ಯುತ್ ಬಂದಿರೋದು ಲೋಹಗಳಿಂದನೇ ಹೊರತು ಉಂಟಾಗಿರೋದು ಫ್ರಾಗ್, ಕಪ್ಪೆಯಿಂದ ಅಲ್ಲ. ಟು ಟೆಸ್ಟ್ ದಿಸ್, ಇದನ್ನು ಪರೀಕ್ಷೆ ಮಾಡಿದಾಗ ಈ ಯೂಸ್ಡ್ ಸಾಲ್ಟ್ ವಾಟರ್ ಸೋಕ್ಡ್ ಪೇಪರ್ ಇನ್ಸ್ಟೆಡ್ ಆಫ್ ದ ಫ್ರಾಗ್ಸ್ ಲೆಗ್ ಆ್ಯಂಡ್ ಸ್ಟಿಲ್ ಗಾಟ್ ದ ಎಲೆಕ್ಟ್ರಿಕ್ ಕರೆಂಟ್. ಈಗ ಫ್ರಾಗಿಂದ ಬಂತು ಅಂತ ಆದರೆ ಬೇರೆ ವಸ್ತುವನ್ನು ಜೊತೆ ಮೆಟಲ್ನ ಹಾಕಿದಾಗ ಬರಬಾರ್ದು, ಬರಲಿಲ್ಲ ಅಂದರೆ ಫ್ರಾಗಿಂದನೇ ಬಂದಿದೆ ಅಂತ. ಆದರೆ ಏನು ಮಾಡಿದ್ರು ವೋಲ್ಟಾ ಅವರು, ಸಾಲ್ಟ್ ವಾಟರ್ ಸೋಕ್ಡ್ ಪೇಪರ್, ಉಪ್ಪು ನೀರಲ್ಲಿ ಅದ್ದಿರ್ತಕ್ಕಂತಹ ಪೇಪರ್ನ ತಗೊಂಡು ಅದ್ರ ಮೂಲಕ ಏನು ಮಾಡಿದ್ರು, ವಿದ್ಯುತ್ ಹರಿಯುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿದ್ರು. ಅದ್ರ ಮೂಲಕನೂ ಸಹ ವಿದ್ಯುತ್ ಜನರೇಟ್ ಆಯಿತು. ಅಲ್ಲಿಗೆ ಅವರು ಫ್ರಾಗ್ಸ್ ಲೆಗ್ ಆ್ಯಂಡ್ ಸ್ಟಿಲ್ ನಾಟ್ ಗಾಟ್ ದ ಎಲೆಕ್ಟ್ರಿಕ್ ಕರೆಂಟ್, ಅಲ್ಲಿಗೆ ಯಾವುದೇ ರೀತಿ ಕಪ್ಪೆಯ ಕಾಲುಗಳಿಂದ ವಿದ್ಯುತ್ ಉಂಟಾಗಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡ್ರು. This showed that it was the combination of metals and liquids that generate electric current. ಇದರಿಂದ ಏನಾಯಿತು, ಮೆಟಲ್ಸ್ ಲೋಹಗಳು ಯಾವುದೋ ಒಂದು ದ್ರಾವಣ, ಅದು ಉಪ್ಪಿನ ದ್ರಾವಣ, ಈ ಥರ ಎಲೆಕ್ಟ್ರಿಸಿಟಿಯನ್ನು ವಿದ್ಯುತ್ತನ್ನು ಉಂಟು ಮಾಡುವಂಥ ಈ ಥರ ಲವಣ ಯುಕ್ತ ದ್ರಾವಣಗಳಿಂದ ವಿದ್ಯುತ್ ಉಂಟಾಗುತ್ತೆ ಅನ್ನೋ ಅವುಗಳ ಕಾಂಬಿನೇಷನಿಂದ, ಅವುಗಳ ಸಂಪರ್ಕದಿಂದ, ಅವುಗಳ ಒಂದು ಕಾಂಬಿನೇಷನಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಲೀಡಿಂಗ್ ದ ಇನ್ವೆನ್ಷನ್ ಆಫ್ ದ ಫಸ್ಟ್ ಬ್ಯಾಟ್ರಿ, ಇದರ ಒಂದು ಆವಿಷ್ಕಾರದಿಂದಲೇ ಮೊಟ್ಟ ಮೊದಲ ಒಂದು ಬ್ಯಾಟ್ರಿ, ವಿದ್ಯುತ್ ಕೋಶಗಳನ್ನು ಕಂಡುಹಿಡಿದಿದ್ದು, ಉತ್ಪಾದನೆಯನ್ನು ಉಂಟು ಮಾಡಿದ್ದು, ಅವರು ಆವಿಷ್ಕಾರವನ್ನು ಮಾಡಿದ್ದು. ಅಷ್ಟೆಲ್ಲೂ ಬ್ಯಾಟ್ರಿ ಎಲ್ಲ ಹೇಗಾಯಿತು ಅಂತ ಗೊತ್ತಾಯ್ತಾ. ಅಂದರೆ ಯಾವುದೋ ಒಂದು ಮೆಟಲ್
ಲಿಕ್ವಿಡ್ ಜೊತೆ ಕಾಂಬಿನೇಷನ್ ಆದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅದರ ಒಂದು ಆವಿಷ್ಕಾರದಿಂದ ಬ್ಯಾಟ್ರಿಯನ್ನು ಕಂಡುಹಿಡಿತಾರೆ. ಯಾರು? ವೋಲ್ಟಾ ಅವರು. ಆಯ್ತಾ? ಓಕೆ. ಇದಕ್ಕೆ ಮತ್ತೆ ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಬೇರೆ ಬೇರೆ ಇದ್ರ ಮೂಲಕ ಅನ್ನೋದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಡ್ತಾರೆ. ಲೆಟಸ್ ಕನ್ಸ್ಟ್ರಕ್ಟ್ ಅಂತ. ಕ್ಯಾನ್ ವಿ ಆಲ್ಸೋ ಮೇಕ್ ಅವರ್ ಓನ್ ವೋಲ್ಟಾಯಿಕ್ ಸೆಲ್ ಯೂಸಿಂಗ್ ಈಸಿಲಿ ಅವೈಲಬಲ್ ಮೆಟೀರಿಯಲ್ಸ್. ನಮಗೆ ಸುಲಭವಾಗಿ ನಮ್ಮ ಸುತ್ತಮುತ್ತನೇ ಇರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ವೋಲ್ಟಾಯಿಕ್ ಸೆಲ್ಲನ್ನು ಇವರು ಕಂಡುಹಿಡಿದ್ರಲ್ವ, ವೋಲ್ಟಾಯಿಕ್ ಅವರು ಯಾವುದೋ ಒಂದು ಸೊಲ್ಯೂಷನ್ನು ಮೆಟಲ್ನ ಉಪಯೋಗಿಸ್ಕೊಂಡು, ಇಲ್ಲಿ ಮೆಟಲ್ ಮೊಳೆಗಳನ್ನ ತೊಗೊಂಡಿದ್ದಾರೆ. ಇನ್ನು ಯಾವುದಾದ್ರು ಸೊಲ್ಯೂಷನ್ನು, ದ್ರಾವಣಗಳು, ಉಪ್ಪಿನ ದ್ರಾವಣನೋ, ನಿಂಬೆಹಣ್ಣು, ಉಳಿದೋ, ಉಪ್ಪಿಂದೋ, ಖಾರದ್ದೋ ಈ ರೀತಿ ಬಳಸ್ಕೊಂಡು ನಾವೇ ನಮ್ಮದೇ ಆದ ಒಂದು ಸೆಲ್ಲನ್ನು ತಯಾರು ಮಾಡ್ಬೋದಾ ಅಂತೇಳಿ ಮಾಡ್ತಿದ್ದಾರೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಲಾಂಗ್ ಆಗುತ್ತೆ. ನನ್ನ ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಕಮೆಂಟ್ ಮಾಡಿ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ಮೇಲೆ ನೀವು ಎಚ್ಚರಿಕೆಯಿಂದ ಟ್ರೈ ಮಾಡಿ. ಸಕ್ಸಸ್ ಆದರೆ ತುಂಬ ಅಮೇಝಿಂಗ್ ಆಗಿರುತ್ತೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಆದಷ್ಟು ವಿಡಿಯೋನ 2 or 3 ಟೈಮ್ ಆಡಿಯೋನ ಕೇಳಿ. ಸೈನ್ಸ್ ಒಂದು ಸ್ವಲ್ಪ, ಈ ಫಿಸಿಕ್ಸ್ದು ಒಂದು ಸ್ವಲ್ಪ ಅರ್ಥ ಆಗೋದು ಕಷ್ಟ, ಅರ್ಥ ಮಾಡಿಕೊಂಡ್ರೆ ಈಸಿ ಅಂತಿದೆ. ಆ್ಯಂಡ್ ಶೇರ್ ಮಾಡಿ. 2 or 3 ಟೈಮ್ ಆಡಿಯೋನ ಕೇಳಿ. ನೀವು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಹೇಳ್ತೀನಿ. ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Write the one use of heating effect of electric current in industrial applications. This is used to measure it in a way. ಇನ್ನಿದು ಎಕ್ಸ್ಪೆರಿಮೆಂಟ್ ಇರೋದ್ರಿಂದ ಏನು ಬೇಡ. ರೈಟ್ ಎ ಶಾರ್ಟ್ ನೋಟ್ ಆನ್ how the names of voltaic and galvanic cells come from. Names comes from Italian scientist in Parigi, who believed the electricity came from metals. Yaru? Voltaic. And explain how the electricity came from metals. Then explain maybe. It is still the homework question. So, okay, my dear student. Thank you.